ತಂದಾನೇ ನನಿತಾನ. ಬೇಸಿಗೆಯಲ್ಲಿ ಮಾರುಕಟ್ಟೆ ತುಂಬ ರಾರಾಜಿಸುವ ಮಾವು ಹಣ್ಣುಗಳ ರಾಜನೆಂದೇ ಪ್ರಸಿದ್ಧ. ಖುಷ್ಕಿ ತೋಟಗಾರಿಕೆಯಲ್ಲಿ ಬೆಳೆಯುವ ಪ್ರಧಾನ ಹಣ್ಣು ಮಾವು. ಉತ್ತಮ ಗಾತ್ರದ ಮತ್ತು ಗುಣಮಟ್ಟದ ಹಣ್ಣುಗಳನ್ನು ಪಡೆಯಲು ಕಾಯಿ ಕಚ್ಚಿ ಅವು ಬೆಳೆಯುವ ಸಂದರ್ಭದಲ್ಲಿ ಮರದ ಸುತ್ತ ತೇವಾಂಶ ನಿರ್ವಹಣೆ ಕೈಗೊಳ್ಳುವುದು ಅತ್ಯವಶ್ಯ. ಅದರಲ್ಲೂ ಬೇಸಿಗೆಯ ಬಿಸಿಲಿನ ತಾಪ ಹೆಚ್ಚುತ್ತಿರುವುದರಿಂದ ಮರಗಳ ಸುತ್ತ ತೇವಾಂಶ ರಕ್ಷಿಸಿಕೊಳ್ಳುವತ್ತ ಹೆಚ್ಚಿನ ಗಮನ ಹರಿಸಬೇಕಾಗಿದೆ. ಈಗಾಗಲೇ ಮಾವು ಕಾಯಿಗಳನ್ನು ಬಿಟ್ಟು ಈಗಾಗಲೇ ಕೆಲವು ಕಡೆ ಒಂದು ಸಣ್ಣ ಗಾತ್ರದಿಂದ ದೊಡ್ಡ ಗಾತ್ರದವರೆಗೂ ಈಗಾಗಲೇ ಮಾವುಗಳು ಬಂದಿದೆ, ನಾವು ಕಾಣ್ತಾ ಇದ್ದೀವಿ. ಆದರೆ ಸಹ ಈ ಒಂದು ಬೇಸಿಗೆ ಬಿಸಿಲಿನಲ್ಲಿ ಇವತ್ತು ನೀರಿನ ಕೊರತೆ ಕಾಣ್ತಾ ಇದ್ದೀವಿ. ಅಂಥ ಕೊರತೆ ಕಾಣ್ತಾ ಇದ್ದ ಸಂದರ್ಭದಲ್ಲಿ ಇವತ್ತು ಅಲ್ಪ ಸ್ವಲ್ಪನಾದರೂ ಸಹ ನಾವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ತೇವಾಂಶವನ್ನು ಸಂರಕ್ಷಣೆ ಮಾಡದೇ ಇದ್ದರೆ ನಾವು ಉತ್ತಮ ರೀತಿಯ ಅಥವಾ ಉತ್ತಮ ಗಾತ್ರದ ಮತ್ತು ಗುಣಮಟ್ಟದ ಈ ಒಂದು ಹಣ್ಣುಗಳನ್ನು ಪಡೆಯುವುದು ನಮಗೆ ಕಷ್ಟವಾಗ್ತದೆ. ಆದ್ದರಿಂದ ರೈತ ಬಾಂಧವರು ಇವತ್ತು ಇದು ಎಷ್ಟೇ ಒಂದು ಒಣ ಪ್ರದೇಶದಲ್ಲಿ ಅಥವಾ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆ ಆಗಿದ್ದರೂ ಸಹ ಇವತ್ತು ಉತ್ತಮ ಗುಣಮಟ್ಟದ ಹಣ್ಣುಗಳು ಬೇಕಂತಂದಾಗ ಹೂಗಳಾಗಿ ಕಾಯಿ ಕಚ್ಚಿ ಮತ್ತು ಕಾಯಿ ಬೆಳೆಯುವ ಹಂತದಲ್ಲಿ ನಾವು ಸ್ವಲ್ಪ ತೇವಾಂಶ ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಪ್ರಮುಖವಾದ್ದು. ಅದರಿಂದ ನಮಗೆ ಇಳುವರಿನೂ ಸಹ ಹೆಚ್ಚಾಗುತ್ತೆ. ಮಾವಿನ ಮರದ ಸುತ್ತ ಬಿದ್ದ ಎಲೆ ಮತ್ತು ಇತರ ಕೃಷಿ ತ್ಯಾಜ್ಯವನ್ನು ನಿಗದಿತ ಅಂತರದಲ್ಲಿ ಮರದ ಬುಡಕ್ಕೆ ಹೊದಿಕೆ ರೂಪದಲ್ಲಿ ಹಾಕಬೇಕು. ಬಿದ್ದ ಮಳೆ ನೀರನ್ನು ಭೂಮಿಯಲ್ಲಿ ಹಿಡಿದಿಟ್ಟುಕೊಳ್ಳಲು ಇದು ಸಹಾಯಕಾರಿ. ಇದರ ಜೊತೆಗೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಬಳಸುವುದು ಲಾಭದಾಯಕ. ಅತಿ ಹೆಚ್ಚಿನ ತೇವಾಂಶವನ್ನು ನಾವು ಮರದ ಬುಡದ ಸುತ್ತಲೂ ನಾವು ನಿರ್ವಹಣೆ ಮಾಡಬೇಕು ಅಂತಂದಾಗ ಸರಳ ವಿಧಾನ ಅಂತಂದರೆ ಅಲ್ಲಿ ಬಿದ್ದಂಥ ಎಲೆಗಳು, ಇವತ್ತು ಮಾವಿನ ಎಲೆ ಆಗಿರ್ಬೋದು ಅಥವಾ ಹುಲ್ಲು ಆಗಿರ್ಬೋದು ಅಥವಾ ಇತರೆ ಏನೇ ತ್ಯಾಜ್ಯ ವಸ್ತುಗಳನ್ನು ನಾವು ಆ ಮರದ ಸುತ್ತಲೂ 1.5 2 ಮೀಟರ್ ಆ ಸುತ್ತಳತೆಯಲ್ಲಿ ನಾವು 5 ಸೆಂಟಿಮೀಟರ್ ಗಾತ್ರದಲ್ಲಿ ನಾವು ಅದನ್ನು ಹಾಕೋದು ಹೊದಿಕೆ ಮಾಡೋದ್ರಿಂದ ನಾವು ಉತ್ತಮ ರೀತಿಯ ಒಂದು ತೇವಾಂಶವನ್ನು ನಿರ್ವಹಣೆ ಮಾಡ್ಬೋದು. ಅದ್ರ ಜೊತೆಗೆ ಇವತ್ತು ಈಗಾಗಲೇ ಅಲ್ಲಿ ಇಲ್ಲಿ ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶ ನಾವು ಕಾಣ್ತಾ ಇದ್ದೀವಿ. ಆ ಬಿದ್ದಂಥ ನೀರನ್ನು ಸಹ ನಾವು ಉತ್ತಮ ರೀತಿಯಲ್ಲಿ ತೇವಾಂಶ ಸಂರಕ್ಷಣೆ ಮಾಡೋದಕ್ಕೆ ಸಹ ಈ ಒಂದು ಸರಳ ವಿಧಾನವನ್ನು ತಾವು ಬಳಕೆ ಮಾಡಿಕೊಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ತ್ಯಾಜ್ಯ ವಸ್ತುಗಳ ಒಂದು ಏನು ದೊರೆಯತಕ್ಕಂಥದ್ದು ಕಡಿಮೆ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಾವು ಈ ಹೊದಿಕೆಗೋಸ್ಕರ ಇವತ್ತು ಪಾಲಿಥೀನ್ ಅಂದರೆ ಪ್ಲಾಸ್ಟಿಕ್ ಸಹ ಬಳಕೆಯನ್ನು ಮಾಡ್ಕೋಬೋದು. ಈ ಪ್ಲಾಸ್ಟಿಕ್ನಲ್ಲಿ ಇವತ್ತು ವಿವಿಧ ಬಣ್ಣದ ಪ್ಲಾಸ್ಟಿಕ್ ಇದ್ದರೂ ಸಹ ಉತ್ತಮ ರೀತಿಯ ಒಂದು ಪ್ಲಾಸ್ಟಿಕ್ ಅಂತಂದರೆ ಒಂದು ಕಡೆ ನಮಗೆ ಕಪ್ಪು ಪಾಲಿಥೀನ್, ಇನ್ನೊಂದು ಕಡೆ ನಮಗೆ ಈ ಒಂದು ಬಿಳಿ ಬಣ್ಣ ಇರ್ತಕ್ಕಂಥದ್ದು. ಕಪ್ಪು ಪಾಲಿಥೀನ್ ಇರ್ತಕ್ಕಂಥ ಕಪ್ಪು ಬಣ್ಣ ಇರ್ತಕ್ಕಂಥದ್ದು ಭೂಮಿಯ ಕಡೆಗೆ ಹೋಗಬೇಕು. ಮತ್ತು ಈ ಒಂದು ಬಿಳಿ ಅಥವಾ ಸಿಲ್ವರ್ ಒಂದು ಇರ್ತಕ್ಕಂಥದ್ದನ್ನು ಭೂಮಿಯ ಮೇಲುಗಡೆ ಇರಬೇಕು. ಇದರಿಂದ ಉಷ್ಣ ಅಂಶ ನಿಮಗೆ ಅತಿ ಹೆಚ್ಚಾಗಿಯೂ ಸಹ ನಮಗೆ ಆ ಒಂದು ಬಿಲ್ಡಪ್ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದೆ. ಆಮೇಲೆ ತೇವಾಂಶವೂ ಸಹ ಉತ್ತಮ ರೀತಿಯಲ್ಲಿ ಆಗುತ್ತೆ ಮತ್ತು ಕಳೆಗಳ ನಿಯಂತ್ರಣ ಸಹ ಮಾಡ್ಬೋದು. ಅದನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹನಿ ನೀರಾವರಿಯನ್ನು ಅಳವಡಿಸಿಕೊಳ್ಳುವುದರಿಂದ ಸಮರ್ಪಕವಾಗಿ ತೇವಾಂಶ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅಲ್ಲದೆ ಸಾವಯವ ಗೊಬ್ಬರಗಳ ಬಳಕೆ ಕೂಡ ಇದಕ್ಕೆ ಪೂರಕವಾಗಿರುತ್ತದೆ. ಆದಷ್ಟು ಮಟ್ಟಿಗೆ ಈ ಒಂದು ಹನಿ ನೀರಾವರಿ ಇದೇನಾದರೂ ಅನುಕೂಲ ಇತ್ತು ಅಂತಂದರೆ ಹನಿ ನೀರಾವರಿ ಮುಖಾಂತರ ನಾವು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಗಿಡಕ್ಕೆ ಈ ಒಂದು ಬೇಸಿಗೆಯಲ್ಲಿ ಸುಮಾರು 40 ರಿಂದ 50 ಲೀಟ್ರ್ ಒಂದು ದಿವಸಕ್ಕೆ ಕೊಡೋದ್ರಿಂದ ಈ ಒಂದು ಗಿಡಗಳಿಗೆ ಇವತ್ತು ಸಣ್ಣ ಗಿಡ ಆದರೆ ನಮಗೆ 10 ಲೀಟ್ರು, ದೊಡ್ಡ ಗಿಡ ಆದರೆ 20 ಲೀಟ್ರು, ಮತ್ತು ಉತ್ತಮವಾಗಿ ಆಕಾರ ಮತ್ತು ಗಾತ್ರ ಮತ್ತು ವಯಸ್ಸನ್ನು ಅನುಸರಿಸಿ ನಾವು ಇದನ್ನು ಸುಮಾರು 10 ಲೀಟ್ರಿಂದ ಹಿಡಿದು 40-50 ಲೀಟ್ರ್ವರೆಗೂ ಸಹ ನೀರನ್ನು ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಹೆಚ್ಚಿನ ಮಟ್ಟಿಗೆ ನಮಗೆ ಕಾಯಿ ಬೆಳೆಯುವ ಹಂತದಲ್ಲಿ ಮಾಡಬೇಕು. ಇದರಿಂದ ಏನಾಗ್ತಂದರೆ ನಮಗೆ ಕಾಯಿ ಉದುರುವುದೂ ಸಹ ಕಡಿಮೆ ಆಗ್ತದೆ ಮತ್ತು ಹೆಚ್ಚಿನ ಒಂದು ಗುಣಮಟ್ಟದ ಹಣ್ಣುಗಳು ಬರೋದಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ರೈತ ಬಾಂಧವರು ಈ ಒಂದು ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಈ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತಂದರೆ ಹೂ ಬರ್ತಕ್ಕಂಥ ಸಮಯದಲ್ಲಿ ಆಗಿರ್ಬೋದು, ಕಾಯಿ ಹಿಡಿದಂಥ ಸಮಯದಲ್ಲಿ ಆಗಿರ್ಬೋದು, ಕಾಯಿ ಮಾಗುವ ಸಮಯದಲ್ಲಿ ನಾವು ಸಹ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಈ ಒಂದು ಕಾಯಿ ಉದುರ್ತಕ್ಕಂಥದ್ದು ಸಹ ಕಡಿಮೆ ಆಗುತ್ತೆ ಮತ್ತು ದಪ್ಪನೂ ಸಹ ಆಗುತ್ತೆ. ಪೂಸಾ ಹೈಡ್ರೋಜೆಲ್ ಬಳಸುವುದರಿಂದ ಭೂಮಿಯಲ್ಲಿನ ತೇವಾಂಶ ಆವಿಯಾಗಿ ಹೋಗದಂತೆ ತಡೆಯಬಹುದು. ಹೊಸ ಸಸಿಗಳಿಗೆ ನೆರಳನ್ನು ಒದಗಿಸುವ ಮೂಲಕ ಅವುಗಳನ್ನು ಕಾಪಾಡಿಕೊಳ್ಳಬಹುದು. ಸಾವಯವ ಗೊಬ್ಬರಗಳನ್ನು ನಾವು ಹೆಚ್ಚಾಗಿ ಕೊಟ್ಟಾಗ ಏನಾಗ್ತಂದರೆ ಅದರಲ್ಲಿರ್ತಕ್ಕಂಥ ಒಂದು
ತೇವಾಂಶ ಇಟ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತದೆ. ಈಗ ಇತ್ತೀಚಿನ ದಿನಗಳಲ್ಲಿ ಈ ಪೂಸಾ ಹೈಡ್ರೋಜೆಲ್ ಅಂತಕ್ಕಂಥದ್ದನ್ನು ಸಹ ಬಳಕೆಯನ್ನು ಮಾಡ್ತಾಯಿದ್ದಾರೆ. ಆ ಒಂದು ಏನಂದರೆ ಒಂದು 5 kg ಈ ಒಂದು ಮರಳಾಗಿರ್ಬೋದು ಅಥವಾ ಗೊಬ್ಬರ ಆಗಿರ್ಬೋದು ಅಥವಾ ಮಣ್ಣಿನ ಜೊತೆಗೆ 500 ಗ್ರಾಮ್ ಈ ಒಂದು ಪೂಸಾ ಹೈಡ್ರೋಜೆಲನ್ನು ಸೇರಿಸ್ಬಿಟ್ಟು ಪ್ರತಿಯೊಂದು ಗಿಡಕ್ಕೆ 20 ಗ್ರಾಮನ್ನು ಆ ಡ್ರಿಪ್ ಹನಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ತೇವಾಂಶದ ಸಮಯದಲ್ಲಿ ನಾವು ಅದನ್ನು ಹಾಕಿ ನಾವು ಅದನ್ನು ಒದಕೆಯನ್ನು ಮಾಡೋದ್ರಿಂದ ನಮಗೆ ಆ ಒಂದು ತೇವಾಂಶವೂ ಸಹ ಉತ್ತಮ ರೀತಿಯಲ್ಲಿ ಸಿಗೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಒಂದು ಹೊಸ ಗಿಡಗಳು ಏನಾದರೂ ಇದ್ದರೆ ಅದಕ್ಕೆ ನಾವು ಈ ಒಂದು ಬೇಸಿಗೆ ತಾಪದಿಂದ ನಾವು ರಕ್ಷಣೆ ಮಾಡಲು ಅದಕ್ಕೆ ಈ ಒಂದು ಉತ್ತಮವಾಗಿ ಗರಿಗಳಾಗಿರ್ಬೋದು ಅಥವಾ ಉತ್ತಮ ಎಲೆಗಳನ್ನು ಹೊಂದಿರತಕ್ಕಂಥ ಈ ಒಂದು ಕೊಂಬೆ ರೆಂಬೆಗಳನ್ನು ಸಹ ನಾವು ಹಾಕಿ ಅದನ್ನು ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಹೀಗಾಗಿ ನಮಗೆ ಒಟ್ಟಾರೆ ಏನಂದರೆ ಈ ಒಂದು ಬೇಸಿಗೆ ಒಂದು ಬರ ಪರಿಸ್ಥಿತಿಯಲ್ಲಿ ನಾವು ಗಿಡಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಆ ರಕ್ಷಣೆ ಮಾಡೋಕ್ಕೆ ನೆರಳನ್ನು ಒದಗಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ನಾವು ಹೆಚ್ಚಿಗೆ ಗೊಬ್ಬರಗಳನ್ನು ಎರೆಹುಳ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಕೊಟ್ಬಿಟ್ಟು ತೇವಾಂಶ ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದಾಗ್ಬೋದು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನೀರನ್ನು ಕೊಡಲೇಬೇಕು ಅಂತ ಬಂದಾಗ ನೀರು ಕಡಿಮೆನೇ ಇದ್ದಂಥ ಸಂದರ್ಭದಲ್ಲಿ ಈ ಮಡಿಕೆಗಳ ಮುಖಾಂತರ ರಂಧ್ರ ಇರತಕ್ಕಂಥ ಮಡಿಕೆಗಳ ಮುಖಾಂತರ ಸಹ ನಾವು ನೀರನ್ನು ಹಾಕಿ ಮಡಿಕೆಯನ್ನು ಹೂಣಿ ಅದರ ಮುಖಾಂತರ ಸಹ ನಾವು ಪಿಕ್ಚರ್ ಇರಿಗೇಷನ್ ಮುಖಾಂತರ ನಾವು ಒದಗಿಸೋದ್ರಿಂದ ನಾವು ಈ ಒಂದು ಬರ ಪರಿಸ್ಥಿತಿಯಲ್ಲಿ ನಾವು ಗಿಡಗಳನ್ನು ನಾವು ಉತ್ತಮ ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಎಲೆಗಳ ಮೇಲೆ ಶಿಫಾರಿತ ದ್ರಾವಣ ಸಿಂಪರಣೆ ಮಾಡುವ ಮೂಲಕವೂ ಅವುಗಳ ಶಾಖ ತಗ್ಗಿ ಬಾಷ್ಪೀಕರಣ ಪ್ರಮಾಣ ಕಡಿಮೆ ಮಾಡಬಹುದಾಗಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಿಮಗೆ ಈ ಬಾಷ್ಪೀಕರಣ ನಿರೋಧಕ ವಸ್ತುಗಳು ಅಥವಾ ರಾಸಾಯನಿಕಗಳು ಸಹ ಬಂದಿದ್ದಾವೆ. ಇವತ್ತು ಕೆಹಲಿನ್ ಅಂತಕ್ಕಂಥದ್ದನ್ನು 5% ಪ್ರಮಾಣದಲ್ಲಿ ಈ ಕೆಹಲಿನನ್ನು ನಾವು ಈ ಒಂದು ಗಿಡಗಳ ಎಲೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಸೂರ್ಯ ರಶ್ಮಿಗಳು ಬಿದ್ದಂಥವು ಅವು ಸ್ಥಾನಪಲ್ಲಟ ಆಗೋದ್ರಿಂದ ಈ ಒಂದು ಏನು ಉಷ್ಣತೆ ಹೆಚ್ಚಾಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದಕ್ಕೆ ಉಷ್ಣತೆ ಉಲ್ಬಣ ಆಗೋದಿಲ್ಲ. ಆಗ ಅದರಲ್ಲಿರ್ತಕ್ಕಂಥ ಗಿಡಗಳಿರ್ತಕ್ಕಂಥ ತೇವಾಂಶ ಬಾಷ್ಪೀಕರಣ ಆಗ್ತಕ್ಕಂಥದ್ದು ಸಹ ನಮಗೆ ಕಡಿಮೆ ಆಗುತ್ತದೆ. ಹೀಗೆ ಈ ಒಂದು ಬರ ಪರಿಸ್ಥಿತಿಯಲ್ಲಿ ಅತ್ಯಂತ ರೀತಿಯಲ್ಲಿ ನಾವು ಈ ಒಂದು ತೇವಾಂಶ ಸಂರಕ್ಷಣೆ ಮಾಡಿಕೊಂಡು ಗಿಡಗಳನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದನ್ನು ನಮ್ಮ ರೈತ ಬಾಂಧವರು ಹೆಚ್ಚೆಚ್ಚಾಗಿ ಮಾಡಬಹುದು. ರೈತ ಬಾಂಧವರು ಈ ಕ್ರಮಗಳನ್ನು ಅನುಸರಿಸಿ ಮಾವಿನ ಮರಗಳಿಗೆ ತೇವಾಂಶ ಒದಗಿಸಿದಲ್ಲಿ ಕಾಯಿ ಉದುರುವುದು ತಗ್ಗಿ ಇಳುವರಿ ವೃದ್ಧಿಸುತ್ತದೆ ಮತ್ತು ದೊಡ್ಡ ಗಾತ್ರದ ಗುಣಮಟ್ಟದ ಕಾಯಿಗಳು ಲಭಿಸುತ್ತವೆ. ರಾಜ್ಯದ ಮಲೆನಾಡು ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಸಾಂಬಾರು ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿ ಬೇಡಿಕೆಗೆ ಅನುಗುಣವಾಗಿ ಮಿಶ್ರ ಬೆಳೆಗಳನ್ನು ಬೆಳೆದು ತಮ್ಮ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ನಮ್ಮ ಕೃಷಿಕರು. ಹೊನ್ನಾವರ ತಾಲೂಕು ಕಡ್ಲೆ ಗ್ರಾಮದ ಪ್ರಗತಿಪರ ರೈತರಾದ ಮಂಜುನಾಥ್ ಜಿ ಹೆಗಡೆಯವರು ಸುಮಾರು 50 ವರ್ಷಗಳಿಂದಲೂ ಅವರ 10 ಎಕರೆ ಜಮೀನಿನಲ್ಲಿ ಪಾರಂಪರಿಕವಾಗಿ ಬೆಳೆಯುವಂತಹ ಅಡಿಕೆ ಹಾಗೂ ತೆಂಗಿನ ಮಧ್ಯದಲ್ಲಿ ಸಾಂಬಾರ್ ಬೆಳೆಗಳಾದ ಮೆಣಸು, ಜಾಯಿಕಾಯಿ ಹಾಗೂ ಹಣ್ಣಿನ ಬೆಳೆಗಳಾದ ಮಾವು, ಪೇರಲೆ, ಚಿಕ್ಕು, ಬಾಳೆ ಜೊತೆಗೆ ವೀಳ್ಯದೆಲೆಯನ್ನು ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಬೆಳೆಯುತ್ತಿದ್ದಾರೆ. ತಮ್ಮ ಜಮೀನನ್ನು ಹಲವು ಭಾಗಗಳಾಗಿ ವಿಂಗಡಿಸಿಕೊಂಡು 1 ಎಕರೆ ಜಮೀನಿನಲ್ಲಿ ತೆಂಗಿನ ಗಿಡಗಳ ಮಧ್ಯದಲ್ಲಿ ಔಷಧಿ ಗುಣವುಳ್ಳ ಸಾಂಬಾರು ಬೆಳೆಯಾದ ಜಾಯಿಕಾಯಿಯನ್ನು ಬೆಳೆಯುತ್ತಿದ್ದಾರೆ. ವರ್ಷದಲ್ಲಿ 2 ಬಾರಿ ಫಸಲನ್ನು ಕೊಡುವಂತಹ ಬೆಳೆ ಜಾಯಿಕಾಯಿ. ಇದು ಒಂದು ಗಿಡದಿಂದ ಸುಮಾರು 1,000ದಿಂದ 1,500 ಕಾಯಿಗಳನ್ನು ನೀಡುವುದರಿಂದ ಉತ್ತಮ ಲಾಭವನ್ನು ಹೊಂದಬಹುದು ಹಾಗೂ ಈ ಜಾಯಿಕಾಯಿ ಒಂದು ಲಾಭದಾಯಕ ಬೆಳೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ. ಈ ಜಾಯಿಕಾಯಿ ನಮಗೆ ಒಂದು ಗಿಡಕ್ಕೆ ಸುಮಾರು 1ರಿಂದ 1,500 ಜಾಯಿಕಾಯಿ ಬರುತ್ತೆ. ಕನಿಷ್ಠ ಒಂದು 3,000 ರೂಪಾಯಿ ಒಂದು ಜಾಯಿಕಾಯಿನಿಂದ ನಮಗೆ ಉತ್ಪನ್ನ ಇದೆ. ಇದು ಹೆಚ್ಚಾಗಿ ಮೇ, ಜೂನ್, ಜುಲೈದಲ್ಲಿ ಬರುವಂಥ ಬೆಳೆ. ಆದರೆ ಈಗ ಇದು 2ನೇ ಬೆಳೆ ಬರ್ತಾ ಇದೆ. ಈ ಒಂದು 2 ಬೆಳೆಯನ್ನು ಕೊಡುವಂಥ ಜಾಯಿಕಾಯಿ ನಮಗೆ ಭಾಳ ಅತ್ಯುತ್ತಮವಾದಂಥ ಒಂದು ಉತ್ಪನ್ನವನ್ನು ನಮಗೆ ಕೊಡ್ತಾ ಇದೆ. ಸುಮಾರು 1 ಎಕರೆಗೆ ನಾವು ಒಂದು 60 ತೆಂಗಿನ ಗಿಡ ಹಾಕಿದರೆ ಇದನ್ನು ಸಹ ಅದರ ಮಧ್ಯಂತರದಲ್ಲಿ ಒಂದೊಂದು ಹಾಕಿದರೆ 60 ಗಿಡವನ್ನು ನಾವು ಕೂರಿಸ್ಬೋದು.
ತೆಂಗಿನ ಬೆಳೆಯ ಮಧ್ಯದಲ್ಲಿ ಪರಿಮಳದ ಎಣ್ಣೆಗಾಗಿ ಬಳಸುವಂತಹ ಅಗರ್ವುಡ್ ಬೆಳೆಯನ್ನು ಸಹ ವಾಣಿಜ್ಯ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ಅಗರ್ವುಡ್ ಅಂತೇಳಿ ಒಂದು ಪರಿಮಳ ಎಣ್ಣೆಗೆ ಹೋಗುತ್ತೆ. ಅದು 5ರಿಂದ 6 ವರ್ಷವರೆಗೆ ಅದಕ್ಕೆ ಒಂದು ಗೊಬ್ಬರ ಇದೊಂದು ನೀರು ಕೊಟ್ಟರಾಯಿತು, ಮತ್ತೇನು ಅದಕ್ಕೆ ಇದಿಲ್ಲ. ಈ ಒಂದು ಮಧ್ಯಂತರದಲ್ಲಿ ತೆಂಗಿನ ಮಧ್ಯದಲ್ಲಿ ಬಹು ಬೆಳೆಯಾಗಿ ಇದು ಬರ್ತಾ ಇದೆ. ಒಂದು ವಾಣಿಜ್ಯ ಬೆಳೆಯಾಗಿ ನಾವು ಇದನ್ನು ಉಪಯೋಗಿಸ್ಕೊಂಡಿದ್ದೇವೆ. ಇದೇ ರೀತಿಯಾಗಿ ಮಧ್ಯ ಮಾವು, ಆಮೇಲೆ ಪೇರ್ಲೆ, ಚಿಕ್ಕು, ಆಮೇಲೆ ಮಧ್ಯಂತರದಲ್ಲಿ ಮನೆ ಉಪಯೋಗಕ್ಕೆ ಅಂತೇಳಿ ಎಲ್ಲ ಬಾಳೆಯನ್ನು ಹಾಕ್ಕೊಂಡಿದ್ದೇವೆ. G9 ಬಾಳೆಯನ್ನು ಹಾಕ್ಕೊಂಡಿದ್ದೇವೆ. 3 ಎಕರೆ ಜಮೀನಿನಲ್ಲಿ ಅಡಿಕೆಯೊಂದಿಗೆ ವೀಳ್ಯದೆಲೆ, ಮೆಣಸನ್ನು ಅಂತರ ಬೆಳೆಗಳಾಗಿ ಬೆಳೆಯುತ್ತಿದ್ದಾರೆ. ಇವರು ಬೆಳೆಯುವಂತಹ ಒಳ್ಳೆ ಗುಣಮಟ್ಟದ ವೀಳ್ಯದೆಲೆ ಹೊರದೇಶಕ್ಕೆ ರಫ್ತಾಗುತ್ತಿದೆ. ಒಂದು 3ರಿಂದ 4 ಎಕರೆ ಬರೀ ಅಡಿಕೆ ಇದೆ. ಅಡಿಕೆ ಮಧ್ಯದಲ್ಲಿ ವೀಳ್ಯದೆಲೆ ಇದೆ. ವೀಳ್ಯದೆಲೆ ಇದು ಭಾಳ ತಿನ್ನಲಿಕ್ಕೆ ಉಪಯುಕ್ತ ಆಗ್ತದೆ. ಇದು ಪಾಕಿಸ್ತಾನಕ್ಕೆ, ಬೇರೆ ದೇಶಗಳಿಗೆ ನಮ್ಮಲ್ಲಿಂದ ರಫ್ತಾಗ್ತಾ ಇದೆ. ಇದು ನಮ್ಮಲ್ಲಿ ಪ್ರತಿನಿತ್ಯ ಅದನ್ನು ದೊಡ್ಡ ಎಲೆ ಬರ್ತದೆ, ಕಪ್ಪು ಎಲೆ ಅಂತ ಹೇಳ್ತೇವೆ, ರಾಣಿ ಎಲೆ ಅಂತ ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳ್ತೇವೆ. ಇದನ್ನು ಇಲ್ಲಿ ಮಾಡಿ ದಾವಣಗೆರೆಗೆ ಹೋಗಿ, ಅಲ್ಲಿಂದ ರಾಣೆಬೆನ್ನೂರಿಗೆ ಹೋಗಿ, ರಾಣೆಬೆನ್ನೂರಿಂದ ಪಾಕಿಸ್ತಾನಕ್ಕೆ ಇದು ರಫ್ತಾಗ್ತದೆ. ಈ ಮಧ್ಯದಲ್ಲಿ ಮೆಣಸಿನ ಕಾಳು ಹಾಕಿದ್ದೇವೆ. ಅಡಿಕೆಗೆ ಹಬ್ಬಿಸ್ಬಿಟ್ಟು ಮೆಣಸು ಹಾಕಿದ್ದೇವೆ. ಅದರ ಮಧ್ಯದಲ್ಲೂ ಸೈಡಿಗೆ ತೆಂಗು ಮತ್ತು ಜಾಯಿಕಾಯನ್ನು ಹಾಕಿದ್ದೇವೆ. ಮಧ್ಯಂತರದಲ್ಲಿ ಎಡಪಟ್ಟೆ ಅಂತ ಹೇಳ್ತೇವೆ. ಏನು ನಮಗೆ 8 ಫೂಟಿಗೆ ನಾವೊಂದು ಅಡಿಕೆಯನ್ನು ಹಾಕ್ತೇವೆ. ಅದರ ಮಧ್ಯದಲ್ಲಿ ಬಾಳೆಯನ್ನು ಹಾಕಿದ್ದೇವೆ. ಈ ಬಾಳೆ ಏನಾಗುತ್ತೆ, ನಮಗೆ ಲೇಬರ್ ಪೋಷಣೆಗೆ ಅದನ್ನು ಉಪಯೋಗ ಮಾಡಲಿಕ್ಕಾಗುತ್ತೆ. ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿ ಪದ್ಧತಿಗಳ ಅಳವಡಿಕೆಯಿಂದ ಕೂಲಿ ಕಾರ್ಮಿಕರ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾದಂತಾಗಿದೆ ಎನ್ನುತ್ತಾರೆ ಎಂಜಿ ಹೆಗಡೆಯವರು. ಇವತ್ತು ಕೂಲಿ ಕೆಲಸ ಭಾಳ ಕಷ್ಟ ಆಗಿದೆ, ಕೂಲಿಗಳು ಸಿಗೋದು. ಅದಕ್ಕೆ ನಾವೇನು ಮಾಡಿದ್ದೇವೆ ಅಂದರೆ, ಈಗ ನೀರಾವರಿಗೆ ಹನಿ ನೀರಾವರಿ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ಹಾಕ್ಕೊಂಡಿದ್ದೇವೆ. ಇದು ಯಾರೂ ಬೇಡ, ನಾವೇ ದಿವಸ ನಿತ್ಯ ವಾಲ್ವಲ್ಲು ಗೇಟ್ ವಾಲನ್ನು ಬಿಟ್ಟುಬಿಟ್ಟು ನಾವೇ ಅದನ್ನೆಲ್ಲ ಸರಾಗವಾಗಿ ನಾವು ಮಾಡ್ಕೊಳ್ಬೋದು. ಯಾವುದೇ ಒಂದು ಆಳನ್ನು ನಾವು ಅವಲಂಬಿಸುವ ಅಗತ್ಯ ಇಲ್ಲ. ಒಂದು 10 ಎಕರೆ ಇದ್ದರೂ ನಾವೇ ಅದನ್ನು ಮ್ಯಾನೇಜ್ ಮಾಡ್ಬೋದು. ಅದೇ ರೀತಿಯಾಗಿ ಈಗ ಯಾಂತ್ರೀಕೃತವಾದಂಥ ಯಂತ್ರೋಪಕರಣಗಳು ಸಾಕಷ್ಟು ಮಾರುಕಟ್ಟೆಯಲ್ಲಿ ಬಂದಿದೆ. ಈ ಎಲ್ಲ ಯಂತ್ರೋಪಕರಣವನ್ನು ನಾವು ಉಪಯೋಗಿಸ್ಕೊಂಡು ಈಗ ಕಳೆ ತೆಗಿಬೇಕು ನಾವು ಬ್ರಷ್ ಕಟ್ರ್ ಅಂತ ಹೇಳ್ತೇವೆ, ವೀಡ್ ಕಟ್ರು, ಅದರಲ್ಲಿ ಹೊಡ್ಕೊಂಡ್ರೆ ಒಂದು 2-3 ಗಂಟೆ ನಾವು ದಿವಸ ಕೆಲಸ ಮಾಡಿಬಿಟ್ರೆ ನಾವು ನಮ್ಮ ತೋಟದ ಕಳೆಯನ್ನು ನಾವೇ ತಕ್ಕೊಳ್ಬೋದು. ಅದನ್ನೇ ಮತ್ತು ತಿರ್ಗಾ ನಾವು ಹಾಕಿದ್ರೆ ಅದೇ ಸಾವಯವ ಗೊಬ್ಬರ ಆಗಿ ಉಪಯೋಗ ಆಗ್ತದೆ. ಹೈನುಗಾರಿಕೆಯನ್ನೂ ಸಹ ಕೈಗೊಂಡಿರುವ ಹೆಗಡೆಯವರು ದನ ಕರುಗಳಿಂದ ಬರುವಂತಹ ತ್ಯಾಜ್ಯಗಳಿಂದ ಸಾವಯವ ಗೊಬ್ಬರವನ್ನು ತಯಾರಿಸಿ ತಮ್ಮ ಬೆಳೆಗಳಿಗೆ ನೀಡುತ್ತಿದ್ದಾರೆ. ದನ ಸಾಕಬೇಕು, ದನ ಅಥವಾ ಎಮ್ಮೆ ಸಾಕಬೇಕು. ಇದರಿಂದ ನಾವು ದಡ್ಡಿ ಗೊಬ್ಬರ ಸಿಗುತ್ತೆ. ಆರ್ಗಾನಿಕ್ಕಾಗಿ ನಾವು ಹಾಕ್ಬೋದು. ಯಾವುದೇ ಒಂದು ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸದೆ ನಾವು ನಮ್ಮನೇಲೇ ತಯಾರು ಮಾಡೋಂಥ ಗೊಬ್ಬರವನ್ನು ನಾವು ಹಾಕ್ಬೋದು. ನಾವು ಬರೇ ಈಗ ಗೊಬ್ಬರ ಹಾಕೋದಾದ್ರೆ ಬರೇ ಸೊಪ್ಪು, ಸದೆ, ನಮ್ಮಲ್ಲಿ ಬೆಳೆದಂಥ ಸೋಗೆ ಇರ್ತದೆ. ಈ ಸೋಗೆಯನ್ನು ನಾವು ಅದನ್ನು ಕೊಚ್ಚಿಬಿಟ್ಟು ನಾವು ಗೊಬ್ಬರ ಗುಂಡಿಗೆ ಹಾಕ್ತೇವೆ. ಗೊಬ್ಬರ ಗುಂಡಿಗೆ ಹಾಕಿದಾಗ ಅಲ್ಲಿ ಗೋಬರ್ ಗ್ಯಾಸಿಗೆ ನಮಗೆ ಸಹಾಯಧನ ಕೊಟ್ಟು ನಮ್ಮ ಪ್ರೋತ್ಸಾಹ ಕೊಡ್ತಾ ಇದೆ ಸರ್ಕಾರ. ಈ ಗೋಬರ್ ಗ್ಯಾಸಿನ ಸ್ಲರಿಯನ್ನು ನಾವು ಗೊಬ್ಬರ ಗುಂಡಿಗೆ ಹಾಕಿದಾಗ ಅದೇನಾಗುತ್ತೆ, ಪೂರ್ತಿ ಗೊಬ್ಬರ ಆಗುತ್ತೆ. ಆ ಗೊಬ್ಬರವನ್ನೇ ನಾವು ಉಪಯೋಗ ಮಾಡ್ತೇವೆ. ಮತ್ತು ನಮ್ಮ ಗೇರ್ ಪ್ಲಾಂಟೇಷನ್ ಇದೆ, ಗೇರ್ ಪ್ಲಾಂಟೇಷನ್ ಬರುವಂಥ ದೆರ್ಕು ಅಂತ ಹೇಳ್ತೇವೆ. ಆ ದೆರ್ಕನ್ನೆಲ್ಲ ಉಪಯೋಗಿಸಿ ನಮ್ಮ ಕೊಟ್ಟಿಗೆಗೆ ಹಾಕ್ಕೊಂಡ್ರೆ ಅದನ್ನು ನಾವು ಅಲ್ಲಿ ದಡ್ಡಿ ಗೊಬ್ಬರವನ್ನು ಮಾಡಿ ನಾವು ಹಾಕ್ಕೊಳ್ಬೋದು. ಅದೇ ರೀತಿಯಾಗಿ ಡೈಜೆಸ್ಟ್ರಿಂದ ನೇರವಾಗಿ ಸ್ಪ್ರಿಂಕ್ಲರ್ ಮೂಲಕ ನಾವು ಗೊಬ್ಬರದ ನೀರನ್ನು ಕೊಡ್ಬೋದು. ಇದಕ್ಕೆ ಯಾವುದು ಮಣ್ಣನ್ನು ಪರೀಕ್ಷೆ ಮಾಡಿ MOP ಕಡಿಮೆನೋ ಸಾರಜನಕ ಕಡಿಮೆ ಯಾವುದು ಕಡಿಮೆ ಇದೆಯಾ ನಮ್ಮ ಭೂಮಿಯಲ್ಲಿ ಅದನ್ನು ನಾವು ನೋಡಿಬಿಟ್ಟು ಅದಕ್ಕೆ ಬಯೋಡೈಜೆಸ್ಟ್ರಿಂದ ಕನೆಕ್ಷನ್ ಕೊಟ್ಕೊಂಡ್ಬಿಟ್ರೆ ಯಾರೂ ಇಲ್ಲದೇ ತಾನಾಗಿ ಯಂತ್ರದಿಂದ ಮೋಟ್ರಿಂದನೇ ಅದನ್ನು ಚಾಲೂ ಮಾಡಿ ನಾವು ನಮ್ಮ ತೋಟಗಳಿಗೆ ಗೊಬ್ಬರವನ್ನು ನೀರನ್ನು ಸಿಂಪಡಿಸ್ಬೋದು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾವಯವ ಪದ್ಧತಿಯಿಂದ ಉತ್ತಮ ಬೆಳೆಗಳನ್ನು ಬೆಳೆಯಬಹುದಲ್ಲದೆ ಮಣ್ಣಿನ ಗುಣಮಟ್ಟವನ್ನು ಕಾಯ್ದುಕೊಳ್ಳಬಹುದು.
ಅಲ್ಲದೆ ಸಾವಯವ ಗೊಬ್ಬರದಿಂದ ಬೆಳೆಯುವಂತಹ ಮೇವುಗಳನ್ನು ದನಕರುಗಳಿಗೆ ನೀಡುವುದರಿಂದ ಉತ್ತಮ ಗುಣಮಟ್ಟದ ಹಾಲಿನ ಉತ್ಪಾದನೆಯಾಗುತ್ತಿದೆ ಎಂದು ಅಭಿಪ್ರಾಯಪಡುತ್ತಾರೆ ಎಂಜಿ ಹೆಗಡೆಯವರು. ಈ ಸಾವಯವ ಗೊಬ್ಬರದಿಂದ ಹಾಕೋದ್ರಿಂದ ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ನಮಗೆ ಕಡಿಮೆ ಆಗುತ್ತೆ. 1 ಎಕರೆಗೆ ನಮ್ಗೆ ಎಷ್ಟು ಇನ್ಕಮ್ ಬರುತ್ತೆ, ನಮ್ಗೆ ಎಷ್ಟು ಖರ್ಚು ಬರುತ್ತೆ ನೋಡಿದಾಗ ನಾವು ಬರೀ ತೆಂಗು ಹಾಕಿದಾಗ ನಮಗೆ ಅದು ಬಹಳ ಹಾನಿ ಆಗ್ತದೆ. ಈ ಒಂದು ಕಾರಣಕ್ಕಾಗಿ ನಾವು ಅದನ್ನೆಲ್ಲ ಮನಗಂಡು ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆಯವ್ರನ್ನೆಲ್ಲ ಸಂಪರ್ಕ ಮಾಡಿಕೊಂಡು ನಾವು ಮಿಶ್ರ ಬೆಳೆಯನ್ನು ಬೆಳೀಲಿಕ್ಕೆ ಹೋದಾಗ ನಮಗೆ ಈ ಮಿಶ್ರ ಬೆಳೆಯಿಂದ ಬರುವುದು ನಿಕ್ಕಿ ಲಾಭ. ಇದನ್ನು ನಾವು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಆಗಿ ಇಡ್ಬೋದು. ಇದು ನಮ್ಮ ಖರ್ಚಿಗೆ ಅಂತ ನಾವು ಇಟ್ಕೊಳ್ಬೋದು ಅಂಥೇಳಿ ನಮ್ಮ ಭಾವನೆ. ತಮ್ಮ ಜಮೀನಿನಲ್ಲಿ ವರ್ಷದ ಬೇರೆ ಬೇರೆ ಕಾಲದಲ್ಲಿ ಫಸಲಿಗೆ ಬರುವ ವಿವಿಧ ಬೆಳೆಗಳನ್ನು ಬೆಳೆದುಕೊಂಡು ಮಾರುಕಟ್ಟೆಯಲ್ಲಿ ಸಂಭವಿಸುವ ಏರುಪೇರುಗಳಿಂದ ತಪ್ಪಿಸಿಕೊಂಡು ರೈತರು ಆರ್ಥಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳಬಹುದು ಎನ್ನುತ್ತಾರೆ ಎಂಜಿ ಹೆಗಡೆಯವರು. ಈ ಜಾಯಿಕಾಯಿ ಇನ್ನೊಂದು ಏನು ಲಾಭ ಅಂದರೆ ನಮಗೆ ಎಲ್ಲ ಉತ್ಪನ್ನಗಳು ಇಲ್ಲದೆ ಹೋದ ಟೈಮಿಗೆ ಈ ಜಾಯಿಕಾಯಿ ನಮಗೆ ವರವಾಗಿ ಬರ್ತದೆ. ಜೂನ್ ಜುಲೈದಲ್ಲಿ ನಮ್ಮಲ್ಲಿ ಮಲೆನಾಡಿನಲ್ಲಿ ಬಹಳ ಮಳೆ ಇದೆ, ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಮಗೆ ಇನ್ಕಮ್ ಏನೂ ಇರೋದಿಲ್ಲ. ಆ ಇನ್ಕಮ್ ಜನ್ರೇಟನ್ನು ನಾವು ಇದು ಅಂತ ಹೇಳ್ತೇವೆ, ಏನು ಶೂನ್ಯ ಮಾಸ ಅಂತ ಹೇಳ್ತೇವೆ. ಆ ಒಂದು ಶೂನ್ಯ ಮಾಸದಲ್ಲಿ ಜೂನ್ ಜುಲೈದಲ್ಲಿ ನಮಗೆ ಈ ಒಂದು ಜಾಯಿಕಾಯಿ ನಮಗೆ ವರವಾಗಿ ಅವಲಂಬಿಸ್ತಾ ಇದೆ. ಇವತ್ತು 1 kg ಜಾಯಿಕಾಯಿಗೆ 200 ರಿಂದ 250 ರೂಪಾಯಿವರೆಗೆ ಕೆಜಿಗಿದೆ. 1000ವರೆಗೆ ಇದರದ್ದು ಪತ್ರೆ ಅಂಥೇಳಿ ಬರ್ತಾ ಇದೆ. ಆ ಪತ್ರೆಯಿಂದ ಅದು ಸಂಬಾರ ಪದಾರ್ಥಕ್ಕೆ ಹೋಗುತ್ತೆ, ಬೇರೆ ಬೇರೆ ಔಷಧಿಯಾಗೂ ಬಳಸ್ತಾರೆ ಅದನ್ನು. ಹಾಗಾಗಿ ಒಂದು ಮಿಶ್ರ ಬೆಳೆ ಬೆಳೆಯೋದ್ರಿಂದ ನಮ್ಮ ರೈತರ ಕೈಯಲ್ಲಿ ದುಡ್ಡಿಲ್ಲದೆ ಹೋದಾಗ ಇದೊಂದು ನಮಗೆ ವರವಾಗಿ ಪರಿಣಮಿಸ್ತದೆ ಅಂಥೇಳಿ ನಮ್ಮ ಭಾವನೆ.